ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ನಿನ್ನ ಆ ಸಾಧು ಗುರು ಇದನ್ನೇ ಕಲಿಸಿದ್ದಾರಾ? ನರೇಂದ್ರ ಹೋಗಿ ಭುವನೇಶ್ವರಿ ದೇವಿಯವರಿಗೆ ನಮಸ್ಕಾರ ಮಾಡಲು ಹೋದ. ಅಷ್ಟರಲ್ಲಿ ಭುವನೇಶ್ವರಿ ದೇವಿ ಹೇಳಿದರು, ನಾನು ಕೇಳಲ್ಪಟ್ಟೆ, ನೀನು ನಿನ್ನ ಶಾಲೆಗೂ ಹೋಗುತ್ತಿಲ್ಲ ಮತ್ತು ನೌಕರಿಯನ್ನು ಬಿಟ್ಟಿದ್ದೀಯಾ? ಹೌದು ಮಾ, ಬಿಟ್ಟಿದ್ದೇನೆ. ಭುವನೇಶ್ವರಿ ದೇವಿ ಆಶ್ಚರ್ಯದಿಂದ ನಿಂತುಕೊಂಡಿದ್ರು ಮತ್ತು ಇವನ ಉತ್ತರವನ್ನು ನಿರೀಕ್ಷಿಸಿರಲಿಲ್ಲ. ಆದರೆ ಯಾಕೆ? ನೌಕರಿಯ ಜೊತೆಗೆ ನನ್ನ ಗುರುವಿನ ಸೇವೆ ಮಾಡಲು ಆಗ್ತಾ ಇರಲಿಲ್ಲ, ಅದಕ್ಕೆ. ಮತ್ತು ನೌಕರಿ ಮಾಡದೆ ನೀನು ನಮ್ಮನ್ನು ಪಾಲಿಸಲು ಆಗುವುದಿಲ್ಲ. ನಿನ್ನ ಗುರುವಿನ ಸೇವೆಯನ್ನು ಅವರ ಬೇರೆ ಯಾರಾದರೊಬ್ಬ ಶಿಷ್ಯ ಮಾಡ್ತಾನೆ, ಆದರೆ ನಮ್ಮನ್ನು ಪಾಲಿಸುವ ಇನ್ನೊಬ್ಬ ಪುತ್ರ ಎಲ್ಲಿದ್ದಾನೆ? ನರೇಂದ್ರ ಕುಳಿತುಕೊಂಡ. ಇಲ್ಲಮ್ಮ, ಹಾಗೆಲ್ಲ ಇಲ್ಲ. ಮನುಷ್ಯ ಯಾರನ್ನೂ ಪಾಲಿಸೋದಿಲ್ಲ, ಕೇವಲ ಈಶ್ವರ ಪಾಲನೆ ಮಾಡ್ತಾನೆ. ಆದರೆ ನಮ್ಮನ್ನು ಪಾಲಿಸಲು ಈಶ್ವರ ನೌಕರಿ ಮಾಡಲು ಬರುವುದಿಲ್ಲವಲ್ಲ. ಎಲ್ಲ ಕಡೆಗೂ ಮನುಷ್ಯರೇ ನೌಕರಿ ಮಾಡೋದನ್ನು ನೋಡಿದ್ದೇನೆ. ನಿನ್ನ ತರ್ಕ ವಿಚಿತ್ರವಾಗಿದೆ. ನಿನ್ನ ಗುರುವಿನ ಸೇವೆ ನೀನು ಮಾಡುತ್ತೀಯ, ಈಶ್ವರನಲ್ಲ. ಮತ್ತು ನಮ್ಮ ಪಾಲನೆಯನ್ನು ಈಶ್ವರ ಮಾಡುತ್ತಾನೆ, ನೀನು ಅಲ್ಲ. ವಿಚಿತ್ರ ಏನೂ ಇಲ್ಲಮ್ಮ, ನರೇಂದ್ರ ನಕ್ಕು ಹೇಳಿದ. ಎಲ್ಲವನ್ನೂ ಈಶ್ವರನೇ ಮಾಡುತ್ತಾನೆ, ಮನುಷ್ಯ ಕೇವಲ ನಿಮಿತ್ತ. ಒಂದು ವೇಳೆ ನಿಮ್ಮ ಪಾಲನೆ ನನ್ನಿಂದಲೇ ಆಗುವುದಿದ್ದರೆ ಅದೇ ಆಗುತ್ತದೆ. ಆದರೆ ಅದು ಹೇಗೆ ಆಗುತ್ತದೆ? ನೀನು ನೌಕರಿಯನ್ನಂತೂ ಬಿಟ್ಟಿದ್ದೀಯಾ? ನೌಕರಿ ಬಿಟ್ಟಿದ್ದೇನೆಮ್ಮ, ಆದರೆ ಓದುವುದನ್ನು ಬಿಟ್ಟಿಲ್ಲ. ನಾನು ಯೋಚಿಸಿದ್ದೇನೆ, ಓದನ್ನು ಪೂರ್ಣಗೊಳಿಸುತ್ತೇನೆ, ವಕಾಲತ್ತು ಮಾಡುತ್ತೇನೆ, ನಿನಗೋಸ್ಕರ ಮಹೇಂದ್ರ ಮತ್ತು ಭೂಪೇಂದ್ರರಿಗೋಸ್ಕರ ಹಣದ ವ್ಯವಸ್ಥೆ ಮಾಡುತ್ತೇನೆ ಮತ್ತು ನಂತರ ಪರಿವಾರದಿಂದ ಸಂಬಂಧ ಬಿಟ್ಟು ಭಗವಂತನ ಆರಾಧನೆಯಲ್ಲಿ ಲೀನನಾಗುತ್ತೇನೆ. ಇದರ ಅರ್ಥ ಏನು? ಈಗಲೂ ನೀನು ಭಗವಂತನ ಆರಾಧನೆಯಲ್ಲೇ ಇದ್ದೀಯಾ? ಇಲ್ಲಮ್ಮ, ನಾನು ಸನ್ಯಾಸ ತೆಗೆದುಕೊಳ್ಳಲು ಸಂಕಲ್ಪ ಮಾಡಿಕೊಂಡಿದ್ದೇನೆ. ಭುವನೇಶ್ವರಿ ದೇವಿಯವರು ಈಗ ಸ್ತಬ್ಧರಾದರು. ಈ ಹುಡುಗ ಬರೀ ಕಷ್ಟ ಕೊಡಬೇಕೆಂದೇ ಮಗನಾಗಿ ಹುಟ್ಟಿದ್ದಾನೋ ಏನೋ. ಇದನ್ನೇ ಕಲಿಸಿದ್ದಾರಾ ನಿನ್ನ ಆ ಸಾಧುಗುರು? ಈ ಮಾತನ್ನೇನೋ ಹೇಳಿದ್ರು, ಆದರೆ ಮನಸ್ಸಿನಲ್ಲೇ ಅಂದುಕೊಂಡಿದ್ರು. ಈ ಭಯವಂತೂ ನರೇಂದ್ರನ ಜನ್ಮದಿಂದಲೇ ಇತ್ತು. ಇಲ್ಲಮ್ಮ, ಅವರಂತೂ ಈಗಲೇ ಸನ್ಯಾಸ ತೆಗೆದುಕೊಳ್ಳುವುದನ್ನು ತಡೆದಿದ್ದಾರೆ. ನಾನು ತುಂಬ ದಿನಗಳ ಮೊದಲೇ ನಿರ್ಧಾರ ಮಾಡಿದ್ದೇನೆ. ನನ್ನ ಜನ್ಮ, ನೌಕರಿ, ಸಂಸಾರ, ಸಂತಾನ ಉತ್ಪನ್ನ ಮಾಡಿ ಅದರ ಪಾಲನೆ ಮಾಡಲು ಇಲ್ಲ. ನನಗನ್ನಿಸುತ್ತದೆ ನನ್ನ ವಿಷಯದಲ್ಲಿ ಈಶ್ವರನ ವಿಧಾನ ಬೇರೆಯದೇ ಇದೆ. ಹೌದೌದು, ಈಶ್ವರನಂತೂ ತನ್ನ ವಿಧಾನವನ್ನು ನಿನಗೆ ಹೇಳ್ತಾನೆ. ನಾನೀಗಲೇ ಹೇಳ್ತೀನಿ ಬಿಲೆ, ನಿನಗೆ ಅದರ ಅನುಮತಿ ಯಾವಾಗಲೂ ಕೊಡೋದಿಲ್ಲ. ಒಂದು ವೇಳೆ ನೀನು ಹೀಗೆ ಮಾಡಿದರೆ ಅದಕ್ಕೆ ನಾನೆಂದೂ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ನರೇಂದ್ರ ಸೌಮ್ಯನಾಗಿ ನಕ್ಕ. ಮತ್ತೆ ಭುವನೇಶ್ವರಿ ದೇವಿಯವರು ಹೇಳಿದರು, ನಾನು ನಿಜ ಹೇಳ್ತಾ ಇದ್ದೀನಿ ಮಾ, ನೀನು ಈಶ್ವರ ಆರಾಧನೆಯಿಂದ ನನ್ನನ್ನು ದೂರ ಇಡಲು ಪ್ರಯತ್ನಿಸಿದರೆ ಜಗದಂಬ ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ನರೇಂದ್ರ ಗಂಭೀರನಾಗಿ ಹೇಳಿದ.